ವಿರಾಜಪೇಟೆ ಸಮೀಪದ ಕೊಟ್ಟೊಳ್ಳಿಯ ಶ್ರೀ ಧಾರಾ ಮಹೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 2 ದಿನಗಳ ಕಾಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಮೊದಲನೇ ದಿನ ಬೆಳಗ್ಗೆಯಿಂದಲೇ ಗಣಪತಿ ಹೋಮ, ಪ್ರಾರ್ಥನೆ, ಸ್ವಸ್ತಿ, ಪುಣ್ಯವಾಚನ, ಪುಣ್ಯಾಹುತಿ, ದೇವನಾಂದಿ, ಮಹಾಗಣಪತಿ ಪೂಜೆ, ಪಂಚಗವ್ಯ ಶುದ್ಧಿ, ಋತ್ವಿಕ್ ವರ್ಣನೆ ಸೇರಿದಂತೆ ರಾತ್ರಿಯವರೆಗೂ ವಿವಿಧ ಪೂಜೆ, ಅನ್ನಸಂತರ್ಪಣೆ, ಹೋಮ ಹವನ ನಡೆಯಿತು. ಸಂಜೆ ಯಾಗಶಾಲೆ ಪ್ರವೇಶ, ಕ್ಷೇತ್ರಪಾಲ ಪ್ರಾರ್ಥನೆ, ಕಲಶ ಸ್ಥಾಪನೆ, ವಾಸ್ತುಹೋಮ, ಆದಿವಾಸ ಮಹಾ ಮಂಗಳಾರತಿ, ಗಣಪತಿ ಪೂಜೆ, ಮಂಡಲ ಪೂಜೆ, ರಾಕ್ಷೋಘ್ನ ಹೋಮ, ಆದಿವಾಸಾದಿ ಹೋಮ, ಪೂರ್ಣಾಹುತಿ ನಡೆದು ತೀರ್ಥಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನೆರವೇರಿತು. 2ನೇ ದಿನ ಬೆಳಿಗ್ಗೆಯಿಂದ ಮಹಾಗಣಪತಿ ಪೂಜೆ, ತತ್ವಹೋಮ, ದೇವರಿಗೆ ಅಷ್ಟಬಂಧ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಮೂಲಮಂತ್ರ ಹೋಮ, ರುದ್ರಹೋಮ, ಕಲಶಾಭಿಷೇಕ, ಪುಣ್ಯಾಹ ವಾಚನ, ಪ್ರತಿಷ್ಠಾಂಗ ಹೋಮ, ಬ್ರಹ್ಮ ಕಲಶ ಸ್ಥಾಪನೆ, ಕಲಾಹೋಮ, ನವಗ್ರಹ ಹೋಮ, ಮಹಾಪೂರ್ಣಾಹುತಿ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿತು. ನಂತರ ದೇವರು ಹೊರಗೆ ಬರುವ ಪೂಜೆ, ದೇವರ ನೃತ್ಯ ಬಲಿ ನಡೆದು ಮಹಾಪೂಜೆ ನಡೆಯಿತು. ಬಳಿಕ ಮಹಾಪೂಜೆ, ಮಹಾ ಮಂಗಳಾರತಿ ಸೇವೆ ನಡೆಯಿತು. ಇದೇ ಸಂದರ್ಭ ನವಗ್ರಹ ಪ್ರತಿಷ್ಠಾಪನೆ ಪೂಜೆ ನಡೆಯಿತು. ನೆರೆದ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ಮಾಡಲಾಯಿತು. ಎಲ್ಲ ತಂತ್ರಿಯಕ್ಕೂ ಕೂಡಿನ ಭಕ್ತಾದಿಗಳಿಗೂ ಎಲ್ಲರಿಗೂ ತೊಂದರೆ ಇಲ್ಲದೆ ನೀಯಕ್ಕೂ ನಲ್ಲದು ಮಾಡುವುದು.
ಬಿಡಿ. ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತ್ಯ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ. ಜ್ಯೇಷ್ಠ